ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡ್ಬೋದು ನೀವು ಇನ್ನೊಂದು ಡಿಫ್ರೆಂಟ್ ಆಗಿರೋ ಫ್ಲವರ್ ಡಿಸೈನ್ ಜೊತೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಡಿಸೈನು. ಸ್ಯಾರಿ ಬಂದುಬಿಟ್ಟು ಫುಲ್ ಗ್ರೀನ್ ಕಲರ್ ಸ್ಯಾರಿ ಬಂದು ಈ ಕಲರ್ ಇದೆ. ಸೊ ಪಲ್ಲು ಮತ್ತು ಬಾರ್ಡರ್ ಬಂದು ಸ್ವಲ್ಪ ರೆಡ್ಡಿಶ್ ಪಿಂಕ್ ಬಂದಿದೆ. ಸೊ ನಾನು ಹಾಗಾಗಿ ನನಗಿದು ಒಳ್ಳೆ ಕಾಂಬಿನೇಷನ್ ಆಯಿತು, ಚೆನ್ನಾಗಾಯಿತು. ಯಾಕೆಂದರೆ ಲೀಫ್ ಎಲ್ಲ ಗ್ರೀನಲ್ಲಿ ಕೊಡಲಿಕ್ಕೆ ಒಳ್ಳೆ ಆಯಿತು. ಫ್ಲವರ್ ಈ ಕಲರಲ್ಲಿ ಮಾಡಿದ್ದೀನಿ. ಸೊ ನಾನಿಲ್ಲಿ ಮಿಡಲಲ್ಲಿ ಬಂದು ಪ್ಲೈನ್ ಆಗ್ತದೆ ಅಂತ ಒಂದೊಂದು ಫ್ಲವರ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ, ಗೋಲ್ಡ್ ಕಲರು. ಸೊ ನೀವು ಇದರಲ್ಲಿ ಬೇರೆ ಏನಾದರೂ ನೀವು ಹಾಕ್ಬೋದು, ಬೇರೆ ಬೀಡ್ಸ್ ಅಥವಾ ಪ್ಲೈನ್ ಆದರೂ ಇಡ್ಬೋದು. ಇನ್ನು ಹತ್ತತ್ರ ಕೂಡ ಈ ಫ್ಲವರ್ ಹಾಕ್ಬೋದು. ನಾನು ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಇದು ಒಂದು ಬೀಡ್ ಈಚೆಗೆ 12 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಈ ಕಡೆನೂ ಅಷ್ಟೇ ಹಾಕಿದ್ದೀನಿ. ಸೊ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ನಿಮಗೆ ನೋಡಿಬಿಟ್ಟು ಗ್ಯಾಪ್ ಕೊಟ್ಕೊಬೋದು. ಓಕೆ, ಸೊ ನೋಡಿ ಡಿಸೈನ್ ಹೀಗೆ ಬಂದಿದೆ. ಇದು ಫ್ಲವರ್ ಸಪ್ರೇಟಾಗಿ ರೆಡಿ ಮಾಡಿಕೊಂಡು ಸೊ ಅಟ್ಯಾಚ್ ಮಾಡಿರೋದು ಇದು. ಓಕೆ, ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೋಡಿ, ಇದು ಇರೋದು ಹೀಗೆ, ಇದು ಫುಲ್ಲು ನಾನು ನೋಡುವ ಅಂದ್ಕೊಂಡು ಇಲ್ಲಿ ಜಸ್ಟ್ ಒಂದು ಪಾಯಿಂಟ್ ಗಮ್ ಮಾಡಿದ್ದೀನಿ ಅಷ್ಟೇ. ಇದು ಹೀಗೆ ನಿಂತ್ಕೊಳ್ಳಿ ಅಂದ್ಬಿಟ್ಟು. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಇಲ್ಲಿಂದ ನೀವು ಸ್ಟಾರ್ಟಿಂಗಿಂದ ಕೂಡ ಅಷ್ಟೇ, ಏನಿಲ್ಲ, ಬರೀ ಜಸ್ಟ್ ಸಿಂಗಲ್ ಚೈನ್ ಹಾಕ್ಕೊಂಡು ಬಂದರೆ ಆಯಿತು. ಸಿಂಗಲ್ ಕ್ರೋಶ ಸ್ಯಾರಿಗೆ ನಾನು ಮಾಮೂಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಸಿಂಗಲ್ ಕ್ರೋಶ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ ಡಿಸೈನು, ಜಸ್ಟ್ ಸಿಂಗಲ್ ಕ್ರೋಶ. ಬಟ್ ಅದೇ ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬಿಟ್ಕೊಂಡು ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಓಕೆ, 6 7 8 ನೋಡಿ, ಇಲ್ಲಿ ನಾನು ಒಂದು ಫ್ಲವರ್ ಬೀಡ್ ಆ್ಯಡ್ ಮಾಡ್ತೀನಿ. ನೀವು ಯಾವ ಟೈಪ್ ಬೇಕಿದ್ರೂ ಹಾಕ್ಕೊಬೋದು. ಓಕೆ, ನಾನಿಲ್ಲಿ ಫುಲ್ ಪ್ಲೈನ್ ಆಗ್ತದೆ ಎಲ್ಲ ಅಂದ್ಕೊಂಡು ಹೀಗೆ ಹಾಕಿದ್ದೀನಿ. ನೆಕ್ಸ್ಟ್ ಆಮೇಲೆ ಇದನ್ನು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಸೊ ಮತ್ತು ಸ್ಯಾರಿಗೆ ಪ್ಲೇಸ್ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತು ಇಲ್ಲಿಂದನೂ ನೀವು ಆಚೆಗೆಷ್ಟು ಹಾಕಿದ್ದೀರಾ ಕೌಂಟ್ ಮಾಡ್ಕೊಂಡು ಈ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ನೋಡಿ ಇದು ಕಂಪ್ಲೀಟ್ ಆಯಿತು. ಓಕೆ, ಈ ಡಿಸೈನಿಂದ ಇಲ್ಲಿ 12 ಸಿಂಗಲ್ ಕ್ರೋಶ, ಮಿಡ್ಲಲ್ಲಿ ಒಂದು ಬೀಡ್ಸ್ ಹಾಕಿ ನಾನು ಈ ಕಡೆಯೂ 12 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಇವಾಗ ಲೀಫ್ ರೆಡಿ ಮಾಡಬೇಕು. ಸೊ ಈಗ ನೋಡಿ, ಈ ಥ್ರೆಡ್ ಬರುತ್ತಲ್ಲ, ಈ ಥ್ರೆಡನ್ನು ಒಂದು ಪಾಯಿಂಟ್ ಅಷ್ಟೇ, ತುಂಬ ಹೀಗೆ ಇಟ್ಕೋಬೇಡಿ, ಅದು ತುಂಬ ಗ್ಯಾಪ್ ಆಗಿಬಿಡ್ತದೆ. ಓಕೆ, ಸೊ ಸ್ವಲ್ಪ ಹೀಗಿಟ್ಕೊಂಡು ಇಲ್ಲಿಂದ ಚೈನ್ ಹಾಕ್ಕೊಳ್ಳಿ ಹೀಗೆ. ಓಕೆ, ನೋಡಿ ಇಷ್ಟೇ ಗ್ಯಾಪ್ ಇರಬೇಕು, 1 2 3. ಓಕೆ, ನೆಕ್ಸ್ಟ್ ಇಲ್ಲಿಂದ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಓಕೆ,
ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1, ಇವಾಗ 2 ಆಯಿತು, ಸ್ಟಾರ್ಟಿಂಗಿಂದ ಒಂದು ಮತ್ತು ಇವಾಗ ಹಾಕಿರೋದೊಂದು, ಒಟ್ಟು 4 ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ ನಾನು. 3, ಡಬಲ್ ಕ್ರೋಶೆ ಗೊತ್ತುಂಟಲ್ಲ, ಈ 2 ಲೈನಲ್ಲಿ ಫಸ್ಟ್ ಥ್ರೆಡ್ ತೊಗೊಳ್ಳಿ, ನೆಕ್ಸ್ಟ್ ಮತ್ತೆ ಈ 2 ಲೈನಲ್ಲಿ ಥ್ರೆಡ್ ತೊಗೊಂಡ್ರೆ ಆಯಿತು. ಇವಾಗ 4 ಆಯಿತು. ಓಕೆ, ಇವಾಗ ತ್ರಿಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಸುತ್ತಬಿಟ್ಟು ಮತ್ತು ಇದೇ ಗ್ಯಾಪಲ್ಲೇ ಹೋಗಿ ಫಸ್ಟು 2 ಲೈನ್ 2 ಲೈನ್ 2 ಲೈನ್, ಒಂದಾಯಿತು ತ್ರಿಬಲ್ ಕ್ರೋಶೆ. ಮತ್ತು 2 ಲೈನ್ 2 ಲೈನ್ 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ. 2 ಆಯಿತು. ತ್ರೀ ಆಯಿತು. 4, ತ್ರಿಬಲ್ ಕ್ರೋಶೆನ 4 ಆಯಿತು. ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ 3 ಟೈಮ್ಸ್ ಥ್ರೆಡ್ ತೊಗೋಬೇಕು. ಓಕೆ, ಮತ್ತು ಇದೇ ಗ್ಯಾಪಲ್ಲಿ ಥ್ರೆಡ್ ತೊಗೊಂಡು ಸೇಮ್ 2 ಲೈನಲ್ಲಿ ಇವಾಗ 4 ಸ್ಟೆಪ್ ಬರುತ್ತೆ. 1 2 3 ಆ್ಯಂಡ್ 4. ಓಕೆ, ಸೊ ಇದನ್ನು 2 ಸ್ಟೆಪ್ ಮಾಡ್ಕೊಳ್ಳಿ. ಟೂ ಸ್ಟೆಪ್ ಇಲ್ಲ 3 ಸ್ಟೆಪ್ ಮಾಡಿಕೊಂಡ್ರು ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 4 ಚೈನ್ ಹಾಕಿ ಈ ಲಾಸ್ಟ್ ಮಾಡಿರೋ ಕಂಬ ಉಂಟಲ್ಲ ಇಲ್ಲಿ, ಇದ್ರ ಗ್ಯಾಪಲ್ಲಿ ಹೀಗೆ ಹೋಗಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದಿಷ್ಟು ಪೂರ್ತಿ ಲೈನ್ಗೂ ಸಿಂಗಲ್ ಕ್ರೋಶೆ ಹಾಕೋಬೇಕು. ಒನ್ 2 3 4 5. ಓಕೆ, ನೋಡಿ ಇದು ಲೀಫ್ ರೆಡಿ ಆಯಿತು. ಓಕೆ, ಇದಾದಮೇಲೆ ಇದೇ ಗ್ಯಾಪಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ 1 2 3 ನಾನು 3 ಚೈನ್ ಹಾಕಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಿದ್ದರೂ ಹಾಕೋಬೋದು. ಇದು ಯಾವುದು ಅಂದರೆ ಈ ಫ್ಲವರ್ ಆ್ಯಡ್ ಮಾಡಿದ್ದೀವಲ್ವ, ಸೊ ಇದು ಇನ್ನೂ ಉದ್ದ ಬೇಕು ಅಂದರೆ ನೀವು ಬಿಟ್ಕೊಬೋದು. ಓಕೆ, ಸೊ ನೀಡಲ್ ಹೊರಗೆ ತೆಗೆದುಬಿಟ್ಟು ಈ ರೀತಿ ರೆಡಿ ಮಾಡಿರೋ ಫ್ಲವರ್ನ ಯಾವುದಾದ್ರೂ ಒಂದು ಮಿಡ್ಲಲ್ಲಿ ಹೀಗೆ ನೀಡಲ್ ಹಾಕಿ ಇಲ್ಲಿಂದ ಈ ರೀತಿ ಥ್ರೆಡ್ ತೊಗೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಈ 3 ಚೈನ್ ಹಾಕಿರ್ತೀವಲ್ವ, ಸೊ ಈ 3 ಚೈನಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊತ ಹೋಗಬೇಕು ಅಷ್ಟು ಚೈನಿಗೆ. ಓಕೆ, 1 2 3. ಓಕೆ, ನೆಕ್ಸ್ಟ್ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಸಹ ಕಾಣಿಸ್ಬಾರ್ದು, ಇದಕ್ಕೂ ಸಹ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ.
ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಫುಲ್ಲು ಫಿನಿಶ್ ಆಯಿತು ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗು ಕೂಡ ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಇದು ಲೆಂತ್ ಇನ್ನೂ ಜಾಸ್ತಿ ಬಿಟ್ಕೊಬೋದು, ಇಲ್ಲ ಲೆಂತೇ ಬೇಡ ಅಂದರೆ ನೀವು ಇಲ್ಲಿಗೇ ಅಟ್ಯಾಚ್ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಇದೆರಡು ಹೀಗೆ ಗ್ಯಾಪ್ ಇರಲಿ ಅಂದರೆ ಹೀಗೆ ಬಿಡ್ಬೋದು, ಇಲ್ಲ ಸ್ವಲ್ಪ ಹೀಗೆ ಟಚ್ಚಲ್ಲಿ ಇರಲಿ ಇದ್ರ ಜೊತೆಗೆ ಅಂದ್ಕೊಂಡ್ರೆ ನಾನು ಆವಾಗಲೇ ತೋರಿಸ್ದಂಗೆ ಇಲ್ಲೊಂದೇ ಪಾಯಿಂಟ್ ಗಮ್ ಹಾಕಿ ಹೀಗೆ ಕೂರಿಸಿದ್ರೆ ಇಟ್ಕೊಳ್ಳುತ್ತೆ. ಓಕೆ, ಸೊ ಮತ್ತೆ ಕಂಟಿನ್ಯೂ ಸೇಮ್ ಡಿಸೈನ್ ಲಾಕ್ ಇಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕೌಂಟ್ ಮಾಡ್ಕೊತ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡಿ. ಓಕೆ, ತುಂಬ ಈಸಿ ಇದೆ ಡಿಸೈನು, ತುಂಬ ಅಂದರೆ ತುಂಬ ಈಸಿ ಇದೆ, ಯಾರು ಬೇಕಿದ್ರೂ ಮಾಡ್ಬೋದು. ಬಟ್ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನೋಡಿ, ನಾವು ಫುಲ್ ಸ್ಯಾರಿ ವರ್ಕ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಓಕೆ, ಈ ಫ್ಲವರ್ ಮಾಡೋದು ಸಹ ಇವಾಗ ತೋರಿಸ್ತೀನಿ. ಫ್ಲವರ್ ರೆಡಿ ಮಾಡೋದು ಹೇಗೆ ಅಂತ, ಅದು ಸಹ ಈಸಿ ಇದೆ. ನೀವು ಇದೇ ಫ್ಲವರ್ ಬೇಕಿಂತಿಲ್ಲ, ಬೇರೆ ಫ್ಲವರ್ ಕೂಡ ಆ್ಯಡ್ ಮಾಡಿ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು, ನಿಮಗೆ ನಿಮ್ಮ ಕ್ರಿಯೇಟಿವಿಟಿ. ಓಕೆ, ಸೊ ನಾನು ಇದನ್ನು ತೋರಿಸ್ತೇನೆ ಫ್ಲವರ್ ಮಾಡೋದು ಹೇಗೆ ಅಂತ. ನೋಡಿ, ಈ ರೀತಿ ರಿಂಗ್ ತೊಗೊಳ್ಳಿ. ಆ್ಯಕ್ಚುಲಿ ಅದು ಫ್ಲವರು ನಾನು ಆ ಕಲರ್ ಥ್ರೆಡ್ಡು ಆಲ್ರೆಡಿ ಫ್ಲವರ್ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ನಾನು. ಸೊ ನಾನು ಬೇರೆ ಕಲರ್ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಈ ರೀತಿ ರಿಂಗ್ ತೊಗೊಳ್ಳಿ. ಇದು ಸಹ ಅಷ್ಟೇ, ನೀವು ಇದೇ ರಿಂಗ್ ಬೇಕಂತಿಲ್ಲ, ಯಾವ ಸೈಜ್ ರಿಂಗ್ ಬೇಕಾದರೂ ತೊಗೋಬೋದು, ಇದಕ್ಕಿಂತ ಚಿಕ್ಕದು ಬೇಕಾದರೂ ತೊಗೊಳ್ಬೋದು. ಓಕೆ, ಸೊ ನೀವು ಒಂದು ಸರಿ ಥ್ರೆಡ್ಡನ್ನು ರಿಂಗ್ ಒಳಗೆ ಹಾಕ್ಕೊಂಡು ಫಸ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ. ಈ ಫ್ಲವರ್ ಕೂಡ ಅಷ್ಟೇ, ತುಂಬ ಮೆಥಡಲ್ಲಿ ಮಾಡ್ಬೋದು. ಈ ರೀತಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಈ ಗ್ಯಾಪಲ್ಲಿ ಹೀಗೆ ನೀಡಲ್ ಹಾಕ್ಕೊಳ್ಳಿ. ನೀಡಲ್ ಹಾಕ್ಕೊಂಡು ಈ ಥ್ರೆಡ್ಡನ್ನು ಇಲ್ಲಿ ತೊಗೊಂಡು 1 2 3 ಚೈನ್ ಹಾಕ್ಕೋಬೇಕು. ಓಕೆ, 3 ಚೈನ್ ಹಾಕ್ಕೊಂಡು ಪೂರ್ತಿ ತ್ರಿಬಲ್ ಕ್ರೋಶ ಮಾಡ್ಕೊ. ನೀವು ಡಬಲ್ ಕ್ರೋಶ ಕೂಡ ಮಾಡ್ಬೋದು, ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಬೋದು. ನಾನು ಆ್ಯಕ್ಚುಲಿ ತ್ರಿಬಲ್ ಕ್ರೋಶ ಮಾಡಿದ್ದೀನಿ, ಸ್ವಲ್ಪ ಸೈಜ್ ದೊಡ್ಡದಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ 3 ಅಲ್ಲ 4 ಚೈನ್ ಹಾಕ್ಕೊಳ್ಳಿ, ಯಾಕೆಂದರೆ ಸ್ಟಾರ್ಟಿಂಗ್ ಚೈನ್ ಇಲ್ಲಿ ಹೋಗ್ತದೆ. ಓಕೆ, ಹಾಗಾಗಿ ನೆಕ್ಸ್ಟ್ ಇದು ಪೂರ್ತಿನೂ ಕೂಡ ಈ ಥ್ರೆಡ್ಡನ್ನು ನೀವು ಹೀಗೆ ಇಟ್ಕೊಳ್ಳಿ. ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಈ ರಿಂಗ್ ಒಳಗಿಂದ ಥ್ರೆಡ್ ಮೇಲೆ ತೊಗೊಂಡು 2 ಲೈನಲ್ಲಿ ಹೀಗೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನಾನು ಟೋಟಲ್ಲು 4 ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಇವಾಗ 3 ಓಕೆ, 4 ಆದಮೇಲೆ ಇಲ್ಲಿಂದ 1 2 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡಬೇಕು. ಇಲ್ಲಿ ಒಂದು ಪೆಟಲ್ ರೆಡಿ ಆಗ್ತದೆ. ಓಕೆ, ನೋಡಿ ಇದು ಈ ರೀತಿ ಒಂದು ಪೆಟಲ್ ರೆಡಿ ಆಗ್ತದೆ. ಓಕೆ, ಇಲ್ಲಿ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿಂದ ಮತ್ತೆ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ 4 ತ್ರಿಬಲ್ ಕ್ರೋಶ. ಇವಾಗ ಹಾಕಿರೋದು 3 ಚೈನ್ ಹಾಕಿರೋದು ಸೇರಿಸಿ 4 ಹಾಕ್ಕೋಬೇಕು. ಓಕೆ,
2 3 4 ಆದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಇಲ್ಲಿ ತಗೊಂಡು ಸಿಂಗಲ್ ಕ್ರೋಶೆ ಹಾಕಿ ಕ್ಲೋಸ್ ಮಾಡಬೇಕು. ಸೊ ಈಗ 2 ಪೆಟಲ್ ರೆಡಿ ಆಗ್ತದೆ. ಓಕೆ, ಇವಾಗ ಈ ಥ್ರೆಡ್ಡನ್ನು ಬೇಕಿದ್ರೆ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಈಗ ಆಲ್ರೆಡಿ ಥ್ರೆಡ್ ಒಳಗಡೆ ಇಲ್ಲಿದೆ. ಸೊ ಇಲ್ಲಾಂದರೆ ಹೀಗೆ ಇಟ್ಬಿಟ್ಟು ಲಾಸ್ಟಿಗೆ ನೀವು ಬ್ಯಾಕ್ ಸೈಡಲ್ಲಿ ಗಮ್ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಓಕೆ, ಇವಾಗ 2 ಪೆಟಲ್ ರೆಡಿ ಆಯ್ತಲ್ವ. ಸೊ ನೋಡಿ, ನೆಕ್ಸ್ಟ್ ಈಗ ಮತ್ತೆ ಇಲ್ಲಿಂದ 1 2 3 ಸೇಮ್ ಅದೇ ರೀತಿಯೇ ಇವಾಗ 2 ಹೇಗೆ ರೆಡಿ ಮಾಡಿದ್ರಿ ಇದೇ ರೀತಿಯೇ ರೆಡಿ ಎಷ್ಟು ನಿಮಗೆ ಬೇಕು. ನಾನಿಲ್ಲಿ 6 ಹಾಕಿದ್ದೀನಿ. ಓಕೆ, 6 ರೆಡಿ ಮಾಡಿದ್ದೀನಿ. ನೀವು ಎಷ್ಟು ಬೇಕೋ ಮಾಡ್ಕೊ. ಏನು ಚೇಂಜಸ್ ಇಲ್ಲ, ಸೇಮ್ ಹಾಗೆ ಫಸ್ಟ್ 4 ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ 1 2 3 ಚೈನ್ ಹಾಕಿ ಆ ಪೆಟಲ್ನ ಎಂಡ್ ಮಾಡಿ ಕ್ಲೋಸ್ ಮಾಡಬೇಕು. ಓಕೆ, 3 ಆಯಿತು. ನಾನೀಗ ಸ್ಪೀಡಾಗಿ ಮಾಡ್ತೀನಿ ನೋಡಿ. ಸೇಮ್ ಸ್ಟಾರ್ಟ್ ಹೇಗೆ ಮಾಡಿದ್ರೆ ಹಾಗೇ ಮಾಡೋದು. ತುಂಬ ಈಸಿ ಇದೆ ಈ ಡಿಸೈನು, ಬಿಗಿನರ್ಸ್ ಕೂಡ ಮಾಡ್ಕೊಬೋದು. ಮತ್ತು ನಾನು ಇನ್ನೊಂದು ಹೇಳೋದು, ಈ ರಿಂಗ್ ಇದೆಯಲ್ಲ ಇದನ್ನು ಸ್ವಲ್ಪ ಜಸ್ಟ್ ಪ್ಲೈನ್ ರಿಂಗ್ ತೊಗೊಳ್ಳಿ. ನನ್ನ ಹತ್ರ ಈಗ ಇಲ್ಲಿರೋದು ಸ್ವಲ್ಪ ಡಿಸೈನ್ ಇದೆ ಇದ್ರ ಮೇಲ್ಗಡೆ, ಆವಾಗ ಸ್ವಲ್ಪ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ಇಲ್ಲಿ ಸ್ವಲ್ಪ ಹಿಡ್ದಂಗೆ ಆಗ್ತದೆ, ನಮ್ಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಪ್ಲೈನ್ ರಿಂಗ್ ಸಿಗ್ತದೆ, ಪ್ಲೈನ್ ರಿಂಗ್ ತೊಗೊಳ್ಳಿ, ಚೆನ್ನಾಗಾಗತ್ತೆ. ಹಾಗೆ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಓಕೆ, ನೋಡಿ ಇದು ಲಾಸ್ಟಿಂದ. ಓಕೆ, ಹೀಗೆ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಎಂಡ್ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ ಆ ಚೈನಲ್ಲಿ ಒಂದು ತೊಗೊಂಡು ಹೀಗೆ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು 1 2 3 ಚೈನ್ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಥ್ರೆಡ್ ಕಟ್ ಮಾಡಿ ಇದನ್ನು ನೀವು ಬ್ಯಾಕ್ ಸೈಡಿಂದ ಆಮೇಲೆ ಗಮ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಈ ರೀತಿ ಫ್ಲವರ್ ರೆಡಿ ಆಯಿತು. ಇದಕ್ಕೆ ನೀವು ನಾನು ಪ್ಲೈನ್ ಇರ್ತದೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಇದೇ ಫ್ಲವರ್ ಬೀಡ್ಸ್ನ ಇಲ್ಲಿ ನಾನು ಹೀಗೆ ಗಮ್ ಮಾಡಿದ್ದೀನಿ. ಸೊ ನಿಮಗೆ ಬೇಡ ಅಂದರೆ ಪ್ಲೈನ್ ಬಿಡ್ಬೋದು, ಅಲ್ಲಿ ಬೇಕಾದರೆ ಸ್ಟೋನ್ ಏನಾದರೂ ಬೇರೆ ಏನಾದರೂ ಹಾಕಲಿಕ್ಕಿದ್ರೆ ಹಾಕ್ಬೋದು, ತೊಂದರೆ ಇಲ್ಲ. ಇಲ್ಲ ಹಾಗೆ ಕೂಡ ಬಿಡ್ಬೋದು. ಈ ರೀತಿ ಫ್ಲವರ್ ರೆಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಆಯಿತು. ಓಕೆ, ಸೊ ನಾನು ಫುಲ್ ಸ್ಯಾರಿ ವರ್ಕ್ ಆದಮೇಲೆ ಹೇಗೆ ಆಯಿತು, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಓಕೆ, ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ
ನೀವೊಂದು ಸರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಈಸಿ ಇದೆ ನೋಡಿ. ನಾನು 1 ಫ್ಲವರ್ಗೆ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ನಿಮಗೆ ಇನ್ನು ಸ್ವಲ್ಪ ಕಮ್ಮಿ ಗ್ಯಾಪ್ ಬೇಕಾ? ನಾನು ಹತ್ತಿರದಲ್ಲಿ ಆ್ಯಕ್ಚುಲಿ ಹಾಕಿ ನೋಡಿದೆ, ಅಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನಾನು ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಹೇಗೆ ನೋಡಿ ಮಾಡ್ಕೊಳ್ಳಿ. ಸೊ ತುಂಬ ಈಸಿ ಇದೆ, ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಹಾಕೋಕ್ಕಿಂತ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ತೋರಿಸ್ತೇನೆ ನೋಡಿ. ಆವಾಗಲೇ ಹೇಳಿದ್ದೀನಿ, ಇಲ್ಲಿ ಇದು ಬೇಡ ಅಂದರೆ ಈ ರೀತಿ ಗಮ್ ಮಾಡ್ಕೊಳ್ಳಿ ಆಯಿತಾ. 1 ಪಾಯಿಂಟ್ ಗಮ್ ಮಾಡಿದ್ರೆ ನೋಡಿರಿ, ಇದು ಪೂರ್ತಿ ಫುಲ್ ಇದೇ ರೀತಿ ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ, ಲೀಫ್ ಮತ್ತು ಫ್ಲವರ್. ಓಕೆ, ಬೇಡ ಇಲ್ಲ ಅಂದರೆ ಇದೆಲ್ಲನೂ ಗಮ್ ಮಾಡಿದ್ದೀನಿ ನಾನು, ತೋರಿಸ್ತೀನಿ ನೋಡಿ. ಇಲ್ಲ ಅಂದರೆ ಹೀಗೆ ಸಪ್ರೇಟಾಗಿರುತ್ತೆ, ಈ ಥರ ಇರುತ್ತೆ. ಓಕೆ, ನೀವು ಬೇಕು ಅಂದರೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲೊಂದು ಪಾಯಿಂಟ್ ಅಷ್ಟೇ, ಇಲ್ಲ ಒಂದೇ ಪಾಯಿಂಟ್ ಗಮ್ ಮಾಡು. ಮತ್ತೆಲ್ಲ ಸೇರಿಸಿ ಈಗ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಜಸ್ಟ್ 1 ಪಾಯಿಂಟ್ ಅಷ್ಟೇ, ಇಷ್ಟೇ. ಇಲ್ಲಿ ನಾನು ಮಾಡಿದ್ದೀನಲ್ಲ, ಇದೇ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು.